ಅದು ಈಗಾಗಲೇ SIT ನೇಮಿಸಿದ್ದಾರೆ. ಇಂಟರ್ನಲ್ ತನಿಖೆ ಕೂಡ ಆಗ್ತಾ ಇದೆ. ಈಗ ಯಾವುದೇ ಒಂದು ನಾವು ಸ್ಟೆಪ್ ಇಡಬೇಕಾದ್ರೆ ಏನು ನಮಗೆ ಅವ್ರು ತಪ್ಪು ಮಾಡಿದ್ದು ಗೊತ್ತಾಗಬೇಕು. ಸುಮ್ಮನೆ ಅವ್ರು ಆರೋಪ ಮಾಡಿದ್ರಂತ ಕೊಡ್ಲಿಕ್ಕೆ ಆಗೋಲ್ಲ. ಈಗಾಗಲೇ SIT ಮಧ್ಯಂತರ ವರದಿ ಕೊಟ್ಟಾಗ CM ಗಮನ ಹರಿಸ್ತಾರೆ. ಸುಮ್ಮನೆ ಯಾರೋ ಆರೋಪ ಮಾಡಿದಂತ ತಕ್ಷಣ ಆಕ್ಷನ್ ತೊಗೊಳಕ್ಕಾಗಲ್ಲ. ಸೊ ಅದ್ರಾಗ ಯಾರು ಇನ್ವಾಲ್ವ್ಮೆಂಟ್ ಅದಾರ ಇದೆಲ್ಲ ಗೊತ್ತಾಗಬೇಕಲ್ಲ. ಸೊ SIT ರಿಪೋರ್ಟ್ ಬಂದ ಮೇಲೆ CM ಅವರು ಗಮನ ಹರಿಸ್ತಾರೆ ಅದ್ರ ಬಗ್ಗೆ. ಪ್ರಕರಣವನ್ನ ತಪ್ಪಿಸೋಗೋಸ್ಕರನೇ ಇವತ್ತು SIT ರಚನೆ ಆಗಿದೆ. CBI ಕೊಡಬೇಕಾಗಿತ್ತು. CBI ಕೊಡೋಕೆ ಆಲ್ರೆಡಿ ಕೊಟ್ಟಿದ್ದಾರಲ್ಲ ಬ್ಯಾಂಕ್ನವ್ರು. ನಾವೇ ಕೊಡ್ಬೇಕ್ರಿ. ಆಲ್ರೆಡಿ CBI ಬ್ಯಾಂಕ್ನವ್ರು ಕೊಟ್ಟಿದ್ದಾಗ ಮುಗಿದೋದ್ರಿ. ಅದನ್ನ ಸೇಮ್ ಅದನ್ನ ತನಿಖೆ ಮಾಡೋರವ್ರ. ನಾವು ಕೊಟ್ಟರು ಅದೇ ಮಾಡೋರು. ಆಲ್ರೆಡಿ ಕೊಟ್ಟಿದ್ದಾರಲ್ಲ ಬ್ಯಾಂಕ್ನವ್ರು ಕೊಡ್ಬೇಕು ಮುಗಿದೋಯ್ತು. CBI ಕೇಳೋಂಥ ಪ್ರಶ್ನೆ ಬರೋದು. 6ನೇ ತಾರೀಕು ಒಳಗಡೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಿಲ್ಲ, ರಾಜ್ಯಾದ್ಯಂತ ಹೋರಾಟ ಆಗುತ್ತೆ. ಅದು CM ಅವ್ರು ಡಿಸಿಷನ್ ತಗೋಬೇಕಾದ್ರೆ, ಯಾಕಂದ್ರೆ ನಮ್ಮ ಹಂತದಲ್ಲಿ ಬರೋಲ್ಲ. CM ಅವ್ರ ಅದ್ರ ಬಗ್ಗೆ ನಿರ್ಧಾರ